ಅಣ್ಣ ಫೋನ್ ಎತ್ಲಾ ಬೇಡ ಅಂತ ಎಷ್ಟೊತ್ತು ಯೋಚನೆ ಮಾಡ್ತಿದ್ರಾ? ಹಾಗೆಲ್ಲ ಏನೂ ಇಲ್ಲ ದೀಪ, ಹೇಳು ಏನು ವಿಷಯ? ಅಕ್ಕಂಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಆ ಹುಡುಗನ್ನ ಇವತ್ತು ಮನೆಗೆ ಕರ್ಸಿದ್ದಾರೆ. ನೀವು ನೋಡಿದ್ರೆ ಅಕ್ಕನ್ನ ದೂರ ತಳ್ಳಿ ಹೀರೋ ಆಗ್ಬೇಕು ಅಂತ ಹೊರಟಿದ್ದೀರಾ ಅಲ್ವಾ? ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಇಷ್ಟು ವರ್ಷದ ಪ್ರೀತಿನ 2 ನಿಮಿಷದಲ್ಲಿ ದೂರ ಮಾಡಿದ್ರಲ್ವಾ? ಪ್ರೀತಿ ಏನ್ ಬೆಲೆ ಬಂತು? ದಯವಿಟ್ಟು ಅರ್ಚನಾ ಅಕ್ಕನ ಹತ್ರ ಮಾತಾಡಿ ನಿಮ್ ಪ್ರೀತಿನ ಬಿಟ್ಕೊಡ್ಬಿಡಿ. ನಿನ್ನ ಗಂಡನ ಮನೆಯವ್ರ ನಿರ್ಧಾರನ ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ ದೀಪ. ನನಗೆ ಗೊತ್ತು, ಅವಳಿಗೆ ಒಳ್ಳೆ ಹುಡುಗನೇ ಹುಡುಕಿರ್ತಾರೆ. ಅರ್ಚನವ್ರಿಗೂ ಅದು ಇಷ್ಟ ಆಗಿರುತ್ತೆ. ನನಗಿಂತ ಒಳ್ಳೆ ಹುಡುಗ ಆಗಿದ್ರೆ ಆ ದೂರದಲ್ಲಿದ್ದೇ ಖುಷಿ ಪಡ್ತೀನಿ. ಅವ್ರು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಷ್ಟೆ. ನಿಮ್ಮಿಬ್ರಿಗೆ ತಲೆ ಕೆಟ್ಟಿದ್ಯಾ? ದೂರ ಆಗ್ಬೇಕು ಅನ್ನೋದೇ ನಿಮ್ ಉದ್ದೇಶ ಆಗಿದ್ದಿದ್ರೆ ಪ್ರೀತಿ ಯಾಕೆ ಮಾಡಕ್ ಹೋದ್ರಿ? ಮುಂದೆ ಭವಿಷ್ಯ ಏನಾಗುತ್ತೆ ಅಂತ ಯಾರಿಗೂ ಗೊತ್ತು ದೀಪ. ಪ್ರೀತಿ ಮಾಡುವಾಗ ನಾವಿಬ್ರು ಮದುವೆ ಆಗ್ತೀವಿ, ಚೆನ್ನಾಗಿರ್ತೀವಿ ಅಂತ ಏನೇನೋ ಹಗಲ್ಗನ್ಸ್ ಕಂಡಿರ್ತೀವಿ. ಆದ್ರೆ ಮುಂದೊಂದಿನ ನಾವು ಕಂಡಿದ್ದೆಲ್ಲ ಭ್ರಮೆ ಅಂತ ಗೊತ್ತಾದಾಗ್ಲೇ ವಾಸ್ತವ ಅರಿವಾಗೋದು. ಈಗ ನನಗಾಗಿರೋದು ಅದೇ. ಇಬ್ರು ಚಿಕ್ಕ ಮಕ್ಳ ತರ ಆಡ್ತಿದ್ದೀರಲ್ವಾ ಅಣ್ಣ? ಅಕ್ಕನೂ ನನ್ನ ಮಾತು ಕೇಳ್ತಿಲ್ಲ, ನೀವು ಆಟ ಮಾಡ್ತಿದ್ದೀರ. ಪ್ರೀತಿ ಮಾಡುವಾಗ ಒಬ್ಬರ ಮೇಲೆ ಒಬ್ರು ಇರೋ ನಂಬಿಕೆ ದೂರ ಆಗುವಾಗಿರೋದಿಲ್ಲ, ಅದು ಕೋಪ ಆಗಿ ಬದಲಾಗಿರುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ. ಸದ್ಯದ ಪರಿಸ್ಥಿತಿಲಿ ನಾನು ಯಾರೋ ಅವ್ರು ಯಾರೋ. ನೋಡ ದೀಪ, ಅವ್ರ ವಿಚಾರಕ್ಕೆ ನೀನು ನನಗೆ ಕಾಲ್ ಮಾಡೋಕೆ ಹೋಗ್ಬೇಡ. ನಿಮ್ದೇ ಏನಾದ್ರು ಇದ್ರೆ ಹೇಳಿ, ನಾನು ಫೋನ್ ಇಡ್ತೀನಿ. ಹೌದು, ಅಕ್ಕ ಇವತ್ತು ಬಂದಿದ್ದ ಹುಡುಗನ್ನ ಎಷ್ಟು ಸುಲಭವಾಗಿ ಹೆಂಗೆ ಒಪ್ಕೊಂಡ್ರು ಅಂತ ನಂಗೆ ಗೊತ್ತಾಗ್ತಿಲ್ಲ. ರಾಹುಲ್ ಅಣ್ಣ ಬೇರೆ ಅಕ್ಕನಿಂದ ದೂರ ಹೋಗಿದ್ದಾರೆ. ಅದಕ್ಕೆ ಅವ್ರಿಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ಅವ್ನು ನೋಡಿದ್ರೆ ಅಕ್ಕ ಚೆನ್ನಾಗಿರ್ಲಿ, ಅವ್ರ ಮನೆಯವ್ರು ತೋರಿಸಿದ ಹುಡುಗನ್ನೇ ಮದುವೆ ಆಗಲಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅರ್ಚನಾ ಅಕ್ಕ ಏನೂ ಆಗೇ ಇಲ್ಲ ಅನ್ನೋ ಥರ ನಡ್ಕೋತಿದ್ದಾರೆ. ನನ್ಗನ್ಸೋ ಪ್ರಕಾರ ಅವರಿಬ್ರು ಅವ್ರ ಪ್ರೀತಿನ ಬಿಟ್ಕೊಟ್ಬಿಟ್ಟಿದ್ದಾರೆ ಅನಿಸ್ತಿದೆ. ಮಾತಾಡೋಕೆ ಏನೂ ಇಲ್ಲ. ನನಗೂ ನಿನ್ನೆಯಿಂದ ಅಚ್ಚು ನೆಟ್ಕೊಳ್ತಿರೋದು ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ, ಅನುಮಾನ ಬರ್ತಾ ಇದೆ. ಇಷ್ಟು ದಿನ ರಾಹುಲ್ನ ಬಿಟ್ಟು ಬೇರೆ ಯಾರನ್ನೂ ಯಾಕೆ ಇಷ್ಟಪಡ್ತಿಲ್ಲ ಇವಳು ಅಂದ್ಕೊಳ್ತಿದ್ದೆ. ಆದರೆ ಈಗ ರಾಹುಲ್ನ ಬಿಟ್ಟು ಬೇರೆ ಹುಡುಗನ್ನ ಹೇಗೆ ಒಪ್ಕೊಂಡ್ಲು ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ರಾಹುಲ್ ಅವ್ರ ಮೇಲಿರೋ ಕೋಪಕ್ಕೆ ಮಾಡ್ತಾ ಇದ್ದಾಳೋ ಇಲ್ಲ ಅವಳ ಸ್ವಂತ ನಿರ್ಧಾರನೋ ಒಂದು ಅರ್ಥ ಆಗ್ತಲ್ಲ. ನನಗೂ ಗೊತ್ತಿಲ್ಲ ಹಸ್ಬೆಂಡು. ನಾನು ಹೇಳೋ ಅಷ್ಟು ಹೇಳಿದೆ. ಅವರಿಬ್ಬರಿಗೆ ಅವ್ರ ಪ್ರೀತಿನ ಉಳಿಸ್ಕೋಬೇಕು ಅನ್ನೋ ಕಾಳಜಿನೇ ಇಲ್ಲ ಅಂದಮೇಲೆ ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ಆದರೆ ಒಂದಂತೂ ಸತ್ಯ, ಪ್ರೀತಿ ಮಾಡಿದವರು ಯಾವತ್ತೂ ದೂರ ಆಗ್ಬಾರ್ದು. ಯಾಕ್ರಿ ಇಷ್ಟು ಅರ್ಜೆಂಟಲ್ಲಿದ್ದೀರಾ? ಯಾವ ಕಡೆ ಹೋಗ್ತಾ ಇದ್ದೀರಾ? ಅದು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ಮನೆಗೆ ಹೋಗಿ ಅವ್ರು ನಂಗೆ ಹೊಲಕ್ಕೆ ಬ್ಲೌಸ್ ಕೊಟ್ಟಿದ್ರಲ್ವಾ, ಅದನ್ನು ಕೊಟ್ಟು ಬರಬೇಕು. ನೀವೇನು ಹಾಲು ನ್ಯೂಸ್ ಪೇಪರ್ ಹಾಕ್ತಿದ್ರೆ ಮನೆಗೆ ಹೋಗಿ ಕೊಟ್ಟು ಬರೋಕ್ಕೆ? ಕೊಟ್ಟೋರೆ ಬಂದು ತೊಗೊಂಡೋಗ್ಬೇಕು ತಾನೆ? ನಿನ್ನೆನೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ನಲ್ವಾ, ಆದರೆ ಕೊಡೋಕ್ಕಾಗಲಿಲ್ಲ. ಇವತ್ತು ಹಬ್ಬ ಬೇರೆ, ಅವ್ರಿಗೆ ಬರೋಕ್ಕಾಗಲ್ಲ, ಅದಕ್ಕೆ ನಾನೇ ಹೋಗಿ ಕೊಡ್ತಿದ್ದೀನಿ. ಅವ್ರಿಗೆ ಹಬ್ಬ ಇದೆ ನಿಜ, ನಿಮ್ಗೆ ಹಬ್ಬ ಇಲ್ವಾ? ಇದೆ, ಯಾರಿಲ್ಲ ಅಂದ್ರು. ಮತ್ತು ಮನೇಲಿದ್ದು ಪೂಜೆಯಲ್ಲಿ ಪಾಲ್ಗೊಳ್ಳೋದು ಬಿಟ್ಟು ಬೇರೆಲ್ಲ ಹೊರಟಿದ್ದೀರಾ? ಹಸ್ಬೆಂಡು ಹಿಂಗೋಗಿ ಹಾಗೆ ಬಂದ್ಬಿಡ್ತೀನಿ, ಪೂಜೆಲಿ ಇದ್ದೇ ಇರ್ತೀನಿ, ನೀವು ತಲೆ ಕೆಡ್ಸ್ಕೊಂಡ್ರಿ. ಸರಿ, ಬೇಗ ಹೋಗಿ ಬನ್ನಿ ಹುಷಾರು. ಯಾಕೆ ಹಸ್ಬೆಂಡು, ನಾನಿಲ್ಲ ಅಂದರೆ ನಿಮ್ಮ ತಲೆನೇ ಓಡಲ್ವಾ? ಓವರ್ ಆಗಾಡ್ಬಿಡಿ, ಹೋಗಿ ಬನ್ನಿ. ನೋಡ್ದ ಸೌಂದರ್ಯ ಇಷ್ಟು ದಿಮಾಕಿದೆ ಇವಳಿಗೆ. ನಾವು ಪೂಜೆ ಬಗ್ಗೆ ತಲೆ ಕೆಡ್ಸ್ಕೊತಿದ್ರೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಹತ್ರ ಊರ್ಸುತ್ತ ಹೋಗ್ತಿದ್ದಾಳೆ. ಕರೀರಿ ಅವನ್ನ. ಏ ದೀಪಾ, ಬಾರ ಇಲ್ಲಿ. ಏನು ಮೇಡಮ್, ಒಂದು ಸ್ವಲ್ಪ ಬೇಗ ಹೇಳಿ, ನಂಗೆ ತುಂಬ ಕೆಲಸ ಇದೆ. ಚಿರು ಹತ್ರ ಮಾತಾಡ್ತಿದ್ದು ನಾನು ಈ ಕಿವಿಲ್ ಕೇಳಿಸ್ಕೊಂಡೆ. ನೀನೇನು ಅವನ ಹತ್ರ ಮ್ಯಾಗ್ನೆಟ್ ತರ ಅಂಟ್ಕೊಂಡಿದ್ದೆ? ಅಂದಮೇಲೆ ಎಲ್ಲ ಗೊತ್ತಾಗಿರ್ಬೋದಲ್ವಾ. ಸರಿ, ಬರ್ತೀನಿ. ಏಯ್, ಮನೆಯಲ್ಲಿ ಪೂಜೆ ನಡೀತಿದೆ ಅಂತ ಗೊತ್ತಿದ್ರು ಮನೆಗೆ ಹೋಗಿ ಬ್ಲೌಸ್ ಕೊಡ್ತಿದೀಯಾ? ಅಂದ್ರೆ ಈ ಮನೆ ಮರ್ಯಾದೆನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಮೇಡಮ್, ಮರ್ಯಾದೆ ಹೋಗೋದಕ್ಕೆ ನಾನೇನು ಕಳ್ತನ ಮಾಡ್ತಿದ್ದೀನ ಅಥವಾ ಮೋಸ ಮಾಡ್ತಿದ್ದೀನ? ಕಷ್ಟಪಟ್ಟು ಕಳ್ತಿರೋ ಕೆಲಸದಿಂದ 4 ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ. ಅದು ಯಾಕೆ? ಯಾರು ಋಣನೂ ಇಟ್ಕೋಬಾರ್ದು ಅನ್ನೋದಕ್ಕೆ. ಎಷ್ಟು ಸಂಪಾದನೆ ಮಾಡ್ಬಿಡ್ತೀಯ? 1,000ನಾ 10,000ನಾ? ಅದನ್ನ ನಾನೇ ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಮನೇಲೇ ಇರು. ನನ್ನಿಂದ ನಿಮ್ಮಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಮೇಡಮ್.
ಆದ್ರೆ ನಿಮ್ಮಿಂದ 1 ರೂಪಾಯಿ ತಗೊಳ್ಳೋಣ. ₹1 ಆಗಿ ₹1000 ಆಗಲಿ, ಅದನ್ನ ನಾನೇ ದುಡಿಬೇಕು, ಅದನ್ನ ಹಸ್ಬೆಂಡ್ಗೂ ಕೊಡ್ಬೇಕು. ನಿಮ್ ₹1 ಋಣನು ನಮ್ಮ ಮನೆಯವ್ರ ಮೇಲೆ ಇರಬಾರ್ದು. ಅದಕ್ಕೆ ಈ ಕೆಲಸ ಮಾಡ್ತೀವಿ. ಅದನ್ನ ಮಾಡಬೇಡ ಅಂತ ಹೇಳೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಇವತ್ತು ಲಕ್ಷ್ಮೀ ಪೂಜೆಗೆ ನನ್ನ ಕಡೆಯಿಂದನೂ ದುಡ್ಡಿಡ್ತೀನಿ. ಸಿಕ್ಕತ್ತೆ. ನಾವಲ್ಲಿ ಟ್ರೈನಲ್ಲಿ ಎತ್ತಿರೋದನ್ನ ಒಳಗೊಂದ್ಸತಿ ನೋಡಕ್ ಹೇಳಿ. ಅದು ನಾವು ದೇವ್ರಿಗೆ ಇಡ್ತಾ ಇರೋ ಕ್ಯಾಶ್ ಆ್ಯಂಡ್ ಜ್ಯುವೆಲ್ರಿ. ಏನೋ ದೊಡ್ಡದಾಗಿ ದುಡ್ಡು ತರ್ತೀನಿ ಅಂತ ಹೇಳಿದ್ಯಲ್ಲ, ಅದೆಷ್ಟು ಸಂಪಾದನೆ ಮಾಡ್ತೀಯ ಹೇಳು. ಇಷ್ಟೆಲ್ಲ ಆಗದೆ ಹೋದ್ರು ನನ್ನ ಗಲ್ಲಪೆಟ್ಟಿ ಅಂತ ತುಂಬಿಸ್ಕೊಂಡು ಬರ್ತೀನಿ. ಗಲ್ಲಪೆಟ್ಟಿಗೆನಾ? ಅದ್ಯಾವ ಗಲ್ಲಪೆಟ್ಟಿಗೆ ತೋರ್ಸು, ನಾವೆಲ್ಲ ನೋಡ್ತೀವಿ.